ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಎಮೋಷನಲ್ ಆದಂತಹ ಒಂದು ಫೀಲ್ ಗುಡ್ ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಹಾಗೆ ನೀವು ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಣ್ಣವಳಿದ್ದಾಗ ತನ್ನ ಅಮ್ಮನನ್ನ ಕಳೆದುಕೊಂಡಂತಹ 9 ವರ್ಷದ ಒಂದು ಹೆಣ್ಮಗು ತನ್ನ ಅಪ್ಪನೊಂದಿಗೆ ತುಂಬಾ ಖುಷಿಯಿಂದ ಬದುಕುತ್ತಿರುತ್ತಾಳೆ. ಹೀಗಿರುವಾಗ ಅಪ್ಪನಿಗೆ ಹೊರ ರಾಜ್ಯದಲ್ಲಿ ಕೆಲಸ ಸಿಕ್ಕ ಕಾರಣ ನಾನು ರಿಟರ್ನ್ ಬರುವ ತನಕ ನೀನು ಇಲ್ಲೇ ಇರುವಂತ ಆ ಮಗುವನ್ನ ಒಂದು ಅನಾಥಾಶ್ರಮದಲ್ಲಿ ಬಿಟ್ಟೋಗ್ತಾರೆ. ಸಣ್ಣ ಮಗು ಆದ ಕಾರಣ ಇದು ಯಾವ ಜಾಗ ಎಂದು ತಿಳಿಯದೆ ಅಪ್ಪ ಬಂದು ಕರೆದುಕೊಂಡು ಹೋಗ್ತಾರೆಂದು ದಿನಾ ವೇಟ್ ಮಾಡ್ತಿರ್ತಾಳೆ. ಆದರೆ ಇಲ್ಲಿ ಅವಳನ್ನ ಬಿಟ್ಟು ಹೋದಂತಹ ಅಪ್ಪ ಇನ್ಯಾವತ್ತೂ ಬರೋದಿಲ್ಲ ಎಂದು ತಿಳಿದು ಈ ಮಗು ಇಲ್ಲಿ ಹೇಗೆ ಇರ್ತಾಳೆ, ಇವಳ ಜೀವನದಲ್ಲಿ ಮುಂದೆ ಏನಾಗಿರಬಹುದೆಂದು ಈ ಸಿನಿಮಾ ನೋಡಿ ತಿಳಿದುಕೊಳ್ಳೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಣ್ಣ ಮಗುವನ್ನ ತೋರಿಸುತ್ತಾರೆ. ಈ ಮುದ್ದಾದ ಮಗುವಿನ ಹೆಸರು ಜಿನ್ ಅಂತ. ಜಿನ್ ಹುಟ್ಟಿದಾಗ ಅವಳ ಅಮ್ಮ ಸತ್ತೋಗಿರುತ್ತಾರೆ. ಅದರಿಂದ ಅಪ್ಪ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುತ್ತಾರೆ. ಅಪ್ಪನೇ ಜಿನ್ನ ಪ್ರಪಂಚ ಆಗಿರುತ್ತದೆ. ಅಪ್ಪನಿಗೆ ವಿನಾಕಾರಣ ಖರ್ಚು ಕೊಡಬಾರದೆಂದು ಯಾವ ವಸ್ತುವನ್ನು ಕೇಳೋದಿಲ್ಲ. ಹಾಗೆ ಜಿನ್ ಏನನ್ನಾದ್ರೂ ಕೇಳಿದ್ರೆ ಹೇಗಾದರೂ ಕಷ್ಟಪಟ್ಟು ತೆಗೆದುಕೊಡ್ತಾರೆ. ಒಂದು ದಿನ ದಿಢೀರನೆ ಜಿನ್ನ ಕೇಳದೆ ಶಾಪ್ಗೆ ಕರೆದುಕೊಂಡು ಹೋಗಿ ಹೊಸ ಡ್ರೆಸ್ ತೆಗೆದುಕೊಟ್ಟು ಜಿನ್ಗೆ ತುಂಬಾ ಇಷ್ಟ ಆದಂತಹ ಊಟ ಕೊಡಿಸುತ್ತಾರೆ. ಅಪ್ಪ ಯಾಕಾಗಿ ಇದೆಲ್ಲ ಮಾಡ್ತಿದ್ದಾರೆಂದು ತಿಳಿಯದೆ ಅವರೊಂದಿಗೆ ಕೇಳೋಣ ಎಂದು, ಅಪ್ಪ ಯಾಕಾಗಿ ಇದೆಲ್ಲ ಮಾಡ್ತಿದ್ದೀರಾ, ಏನ್ ವಿಶೇಷ ಎಂದು ಕೇಳಿದಾಗ, ನನಗೆ ಹೊರ ರಾಜ್ಯದಲ್ಲಿ ಕೆಲಸ ಸಿಕ್ಕಿದೆ, ಅದರಿಂದ ನಾಳೆನೆ ನಾನು ಹೋಗ್ಬೇಕು, ನೀನು ಬೇಜಾರಿಂದ ಇರಬೇಡ, ನಾನು ನಿನ್ನ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತೇನೆ, ಅಲ್ಲಿ ನಿನಗೆ ತುಂಬಾ ಫ್ರೆಂಡ್ಸ್ ಸಿಗ್ತಾರೆ, ಅಪ್ಪ ಸ್ವಲ್ಪ ದಿನದಲ್ಲೇ ರಿಟರ್ನ್ ಬರ್ತೇನೆ, ಬರುವ ತನಕ ಅಲ್ಲಿರುವಂತಹ ಗೆಳೆಯರೊಂದಿಗೆ ಆಟ ಆಡ್ತಿರಬೇಕೆಂದು ಹೇಳ್ತಾರೆ. ಫ್ರೆಂಡ್ಸ್ ಯಾರು ಇಲ್ಲದ ಕಾರಣ ಹೊಸ ಫ್ರೆಂಡ್ಸ್ ಸಿಗ್ತಾರೆಂದು ಜಿನ್ ತುಂಬಾ ಖುಷಿಯಿಂದ ಇರ್ತಾಳೆ. ಮಾರನೇ ದಿನ ಅಪ್ಪ ಮಗಳು ಬಸ್ಸಲ್ಲಿ ಆ ಜಾಗಕ್ಕೆ ಹೊರಡುತ್ತಾರೆ. ಓದಲ್ಲಿ ತುಂಬಾ ಫ್ರೆಂಡ್ಸ್ ಇರ್ತಾರಲ್ವಾ, ಅದರಿಂದ ಈ ಕೇಕ್ ನ ಅವರಿಗೆ ಕೊಡುವಂತ ಒಂದು ದೊಡ್ಡ ಕೇಕ್ ನ ತೆಗೆದುಕೊಡ್ತಾರೆ. ಈ ಕೇಕ್ ನ ನೋಡಿ ಜಿನ್ಗೆ ತುಂಬಾ ಖುಷಿ ಆಗುತ್ತೆ. ಕೊನೆಗೆ ಅವರಿಬ್ಬರು ಆ ಜಾಗಕ್ಕೆ ತಲುಪುತ್ತಾರೆ. ಈ ಜಾಗದಲ್ಲಿ ತುಂಬಾ ಅನಾಥ ಹೆಣ್ಮಕ್ಳು ಇರುವಂತಹ ಓಮ್ ಆಗಿರುತ್ತದೆ. ಇದ್ಯಾವುದು ಗೊತ್ತಿಲ್ಲದೆ ಜಿನ್ ತುಂಬಾ ಖುಷಿಯಿಂದ ಒಳಗಡೆ ಹೋಗ್ತಾಳೆ. ಜಿನ್ನ ಹಾಗೆ ಇರುವಂತಹ ಸಣ್ಣ ಸಣ್ಣ ಮಕ್ಕಳನ್ನ ನೋಡಿದಾಗ ಆಟ ಆಡೋದಕ್ಕೆ ಫ್ರೆಂಡ್ಸ್ ಸಿಕ್ತೆಂದು ಖುಷಿಯಿಂದ ಇರುವಾಗ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಸಿಸ್ಟರ್ ಹತ್ತಿರ ಅಪ್ಪ ಹೇಳುವಾಗ ಜಿನ್ ಅಪ್ಪನನ್ನ ನೋಡಿ ಬೇಗ ಬನ್ನಿ ಅಪ್ಪ, ನಾನು ನಿಮಗೋಸ್ಕರ ವೇಟ್ ಮಾಡ್ತೇನೆ ಎಂದು ಹೇಳಿದಾಗ ಅಪ್ಪ ಜಿನ್ನ ತಿರುಗಿ ನೋಡದೆ ಅಲ್ಲಿಂದ ಹೋಗ್ತಾರೆ. ಇದನ್ನ ನೋಡಿ ಜಿನ್ಗೆ ಏನೋ ಒಂದು ಡೌಟ್ ಬರುತ್ತೆ. ಅಪ್ಪ ಯಾಕೆ ನನ್ನನ್ನ ತಿರುಗಿ ನೋಡಿಲ್ಲ ಅಂತ ಥಿಂಕ್ ಮಾಡ್ತಾ ಬರುವಾಗ ಆ ಹೋಮ್ ಅಲ್ಲಿರುವಂತಹ ಸಿಸ್ಟರ್ ಜಿನ್ನ ಒಳಗಡೆ ಕರೆದುಕೊಂಡು ಹೋಗಿ ಮಕ್ಕಳೊಂದಿಗೆ ಪರಿಚಯಿಸುತ್ತಾರೆ. ತುಂಬಾ ಖುಷಿಯಿಂದ ಎಂಟ್ರಿ ಆದಂತಹ ಜಿನ್ಗೆ ಈಗ ಅಪ್ಪನ ನೆನಪಾಗುತ್ತೆ. ಬೇಗ ಗುಡುಗುಡು ಅಂತ ಹೊರಗಡೆ ಬಂದು ನೋಡುವಾಗ ಅಲ್ಲಿ ಅಪ್ಪನ ಕಾಣೋದಿಲ್ಲ. ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ, ಬೇಗ ಬರ್ತಾರೆಂದು ಮನಸ್ಸಲ್ಲಿ ಅಂದುಕೊಂಡು ಅವರು ತಂದಂತಹ ಕೇಕ್ ನ ಎಲ್ಲರಿಗೂ ಕೊಡ್ತಾಳೆ. ಕೇಕ್ ಸಿಕ್ಕಾಗ ಮಕ್ಕಳಿಗೆ ತುಂಬಾ ಖುಷಿ ಆಗ್ತಿರುತ್ತೆ. ಆದರೆ ಜಿನ್ಗೆ ಮಾತ್ರ ಅಪ್ಪನ ನೆನಪು ಕಾಡುತ್ತಿರುತ್ತೆ. ಮಕ್ಕಳೆಲ್ಲರೂ ಅವರೊಂದಿಗೆ ಮಾತನಾಡೋದಕ್ಕೆ ಬಂದ್ರು ಜಿನ್ ಬಾಯ್ ಬಿಟ್ಟು ಯಾರೊಂದಿಗೂ ಮಾತನಾಡೋದಿಲ್ಲ. ಇವಳು ಯಾಕೆ ಹೀಗೆ ಇರೋದೆಂದು ಮಕ್ಕಳೆಲ್ಲರೂ ಅವಳನ್ನ ಒಂಥರ ನೋಡ್ತಿರುತ್ತಾರೆ. ಸ್ವಲ್ಪ ಮಕ್ಕಳು ಜಿನ್ನ ಹೆದರಿಸುತ್ತಾರೆ. ಇದೆಲ್ಲ ಕಂಡು ಜಿನ್ಗೆ ಭಯ ಆಗಿ ಒಂದು ಮರದ ಗುಡ್ಡೆ ಒಳಗೆ ಹೋಗಿ ಕೂರ್ತಾಳೆ. ಆದರೂ ಆ ಹುಡುಗಿಯರು ಸುಮ್ಮನೆ ಬಿಡದೆ ಜಿನ್ನ ಮೇಲೆ ಕಲ್ಲು ಎಸೆದು ಟಾರ್ಚರ್ ಮಾಡ್ತಿರೋದನ್ನ ಕಂಡಂತಹ ಸಿಸ್ಟರ್ಸ್ ಅವರನ್ನೆಲ್ಲ ಓಡಿಸಿ ಜಿನ್ನೊಂದಿಗೆ ಹೊರಗೆ ಬರೋದಕ್ಕೆ ಹೇಳ್ತಾರೆ. ಆದರೆ ಜಿನ್ ತುಂಬಾ ಹೆದರಿದ ಕಾರಣ ನಾನು ನನ್ನ ಅಪ್ಪನ ನೋಡಬೇಕು, ಪ್ಲೀಸ್ ನನ್ನ ಅಪ್ಪನೊಂದಿಗೆ ಬಿಡಿ ಅಂತ ಹೇಳಿ ಹೊರಗಡೆ ಬರದೆ ಅಲ್ಲೇ ಕೂರ್ತಾಳೆ. ಸಿಸ್ಟರ್ ಎಷ್ಟೇ ಕರೆದರೂ ಜಿನ್ ಬರದಿರುವ ಕಾರಣ ನಿನಗೆ ಯಾವಾಗ ಬರೋದಕ್ಕೆ ಅನಿಸುತ್ತೆ ಆಗ ಬಾ ಎಂದು ಹೇಳಿ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ಹಾಗೆ ರಾತ್ರಿ ಆಯ್ತು. ಜಿನ್ನ ಯಾರು ಬಂದು ನೋಡಿರೋದಿಲ್ಲ. ಇದೆಲ್ಲ ಯೋಚಿಸಿ ಅವಳಿಗೆ ಬೇಜಾರಾಗುತ್ತೆ. ಅದಲ್ಲದೆ ಅವಳಿಗೆ ತುಂಬಾ ಹಸಿವಾದ ಕಾರಣ ಅಲ್ಲಿಂದ ಎದ್ದು ಬಂದು ಬರುವಾಗ ತಂದಂತಹ ಕೇಕ್ ತಿನ್ನೋಣ ಎಂದು ಕಿಚನ್ ಗೆ ಬಂದು ನೋಡುವಾಗ ಕೇಕ್ ಖಾಲಿಯಾಗಿರುತ್ತದೆ. ಪಾಪ ಹಸಿವಿಂದ ಅಲ್ಲೇ ನಿದ್ರೆ ಮಾಡಿರುತ್ತಾಳೆ. ಜಿನ್ ಅಡಿಗೆ ರೂಮ್ ಅಲ್ಲಿ ನಿದ್ರೆ ಮಾಡಿರೋದನ್ನ ಸಿಸ್ಟರ್ ಮತ್ತೆ ವಾರ್ಡನ್ ನೋಡಿ ಮೆಲ್ಲೆ ಎತ್ಕೊಂಡು ರೂಮ್ ಅಲ್ಲಿ ಮಲಗಿಸುತ್ತಾರೆ. ಹಾಗೆ ನಿದ್ರೆ ಮಾಡುವಾಗ ಅದೇ ರೂಮ್ ಅಲ್ಲಿ ಯಾರೋ ಗುಸುಗುಸು ಅಂತ ಮಾತನಾಡುತ್ತಿರುವಂತಹ ಸೌಂಡ್ ಕೇಳಿ ಜಿನ್ ಎದ್ದು ನೋಡುವಾಗ ಹೋಮ್ ಅಲ್ಲಿರುವಂತಹ ಮಕ್ಕಳೆಲ್ಲರೂ ಕಾರ್ಡ್ಸ್ ಆಡ್ತಿರುತ್ತಾರೆ. ಇದರಲ್ಲಿರುವಂತಹ ಈ ದೊಡ್ಡ ಹುಡುಗಿ ಜಿನ್ನ ನೋಡಿ ಯಾರಿದು ಹೊಸ ಹುಡುಗಿ ಇವತ್ತು ಬಂದಿದ್ದ ಎಂದು ಕೇಳುವಾಗ ಜೊತೆಗಿದ್ದವರೆಲ್ಲರೂ ಅವಳು ನಮ್ಮ ಹಾಗೆ ಒಂದು ಅನಾಥೆ, ಇವಳ ಅಪ್ಪ ಇಲ್ಲಿ ತಂದು ಬಿಟ್ಟೋಗಿದ್ದು, ಪಾಪ ಅಪ್ಪ ಬರ್ತಾರೆಂದು ವೇಟ್ ಮಾಡ್ತಿದ್ದಾಳೆ, ಅವರು ಇನ್ಮೇಲೆ ಬರೋದಿಲ್ಲ ಎಂದು ಮಾತನಾಡ್ತಿರೋದನ್ನ ಕೇಳಿಸಿಕೊಂಡಂತಹ ಜಿನ್ಗೆ ಮನಸ್ಸೇ ಹೊಡೆದೋಗುತ್ತೆ. ಇಷ್ಟೊತ್ತು ಅಪ್ಪ ಬರ್ತಾರೆಂದು ಅನ್ಕೊಂಡಿದ್ದಲ್ವಾ, ಈಗ ಇವರೆಲ್ಲ ಹೇಳಿದ್ದನ್ನ ಕೇಳಿ ಪಾಪ ಜಿನ್ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಮಾರನೇ ದಿನ ಮಕ್ಕಳೆಲ್ಲರೂ ಊಟ ಮಾಡ್ತಿರುತ್ತಾರೆ. ಆ
ಆದರೆ ನಮ್ಮ ಜಿನ್ ಮಾತ್ರ ಊಟ ಮಾಡದೆ ಅಪ್ಪನ ಯೋಚಿಸಿ ಸುಮ್ಮನೆ ಕೂತಿರುತ್ತಾಳೆ. ಇದನ್ನ ಕಂಡಂತಹ ವಾರ್ಡನ್ ಜಿನ್ನ ಪಕ್ಕ ಬಂದು, ಯಾಕಮ್ಮ ಬೇಜಾರಲ್ಲಿದ್ದೀಯಾ? ಇದು ತಿನ್ನುವಂತ ತಟ್ಟೆ ತೆಗೆದುಕೊಡುವಾಗ ಜಿನ್ ಕೋಪದಿಂದ ತಟ್ಟೆನ ಕೆಳಗೆ ತಟ್ಟಿ ಹಾಕ್ತಾಳೆ. ಇದನ್ನ ಕಂಡಂತಹ ವಾರ್ಡನ್ ತುಂಬಾ ಕೋಪದಿಂದ ಕೆಳಗೆ ತಟ್ಟಿ ಹಾಕಿದಂತಹ ಫುಡ್ ನ ನೀನೇ ಕ್ಲೀನ್ ಮಾಡ್ಬೇಕು, ನಾನು ಕ್ಲೀನ್ ಮಾಡೋದಿಲ್ಲ, ಅದಲ್ಲದೆ ಇವತ್ತು ನಿನಗೆ ಊಟ ಕೊಡೋದಿಲ್ಲ, ಹಸಿವಿಂದ ಸಾಯಿ ಅಂತ ವಾರ್ಡನ್ ಕೋಪದಿಂದ ಹೋಗ್ತಾರೆ. ಇದನ್ನೆಲ್ಲ ಕಂಡಂತಹ ಸಾಂಗ್ ಜಿನ್ನ ಪಕ್ಕ ಬಂದು, ನೀನು ಬೇಜಾರ್ ಮಾಡ್ಕೋಬೇಡ, ಇದನ್ನ ನಾನೇ ಕ್ಲೀನ್ ಮಾಡ್ತೇನೆ ಎಂದು ಸಾಂಗ್ ಅಲ್ಲಿ ಕ್ಲೀನ್ ಮಾಡ್ತಿರುತ್ತಾಳೆ. ಹಾಗೆ ಜಿನ್ ಆ ಹೋಮ್ ನ ಇನ್ಚಾರ್ಜ್ ನ ಹತ್ತಿರ ಬಂದು, ನಾನು ಈಗಲೇ ನನ್ನ ಅಪ್ಪನ ನೋಡ್ಬೇಕು, ಪ್ಲೀಸ್ ನನ್ನ ಅಪ್ಪನಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿ, ನಾನು ಅನಾಥ ಅಲ್ಲ, ನನಗೂ ಅಪ್ಪ ಇದ್ದಾರೆಂದು ಹೇಳುವಾಗ ಆ ವ್ಯಕ್ತಿ ರೆಕಾರ್ಡ್ ನ ಚೆಕ್ ಮಾಡಿ, ನಿನ್ನ ಅಪ್ಪ ನಿನ್ನ ಇಲ್ಲಿ ಬಿಟ್ಟು ಹೋಗುವಾಗ ಫೋನ್ ನಂಬರ್ ಅಡ್ರೆಸ್ ಯಾವುದನ್ನು ಬರೆದು ಕೊಟ್ಟೋಗಿಲ್ಲ, ಇದ್ಯಾವುದು ಇಲ್ಲದೆ ಅವರನ್ನ ಕಂಡು ಹಿಡಿಯುವುದು ತುಂಬಾ ಕಷ್ಟ ಅಂದಾಗ ಜಿನ್ಗೆ ತುಂಬಾ ಬೇಜಾರಾಗುತ್ತೆ. ಜಿನ್ಗೆ ಇಲ್ಲಿರೋದಕ್ಕೆ ಇಷ್ಟ ಆಗದೆ ನಾನು ನನ್ನ ಅಪ್ಪನ ಕಂಡು ಹಿಡಿಯುತ್ತೇನೆಂದು ಅಲ್ಲಿರುವಂತಹ ಕಾಂಪೌಂಡ್ ಮೇಲೆ ಹತ್ತುತ್ತಾಳೆ. ಕೆಳಗೆ ಇದ್ದವರೆಲ್ಲ ಕೆಳಗಡೆ ಬರೋದಕ್ಕೆ ಹೇಳ್ತಿರುತ್ತಾರೆ. ಇದೆಲ್ಲ ಕೇಳಿಸದೆ ಅಲ್ಲೇ ನಿಂತಿರುವಾಗ ನಮ್ಮ ಸಾಂಗ್ ಮೆಲ್ಲೆ ಮೇಲೆ ಹತ್ತಿ ಜಿನ್ನ ಕೆಳಗಡೆ ಇಳಿಸೋದಕ್ಕೆ ಟ್ರೈ ಮಾಡ್ತಿರುತ್ತಾಳೆ. ಆದರೆ ಜಿನ್ ಕೇಳದೆ, ಪ್ಲೀಸ್ ನನ್ನ ಬಿಡಿ, ನಾನು ನನ್ನ ಅಪ್ಪನ ಹತ್ತಿರ ಹೋಗಬೇಕೆಂದು ಹಠ ಹಿಡಿಯುತ್ತಿರುತ್ತಾಳೆ. ಇದನ್ನ ಕಂಡಂತಹ ವಾರ್ಡನ್, ಹೀಗೇನು ನಿನ್ನ ಅಪ್ಪನ ಹತ್ತಿರ ಹೋಗಬೇಕಲ್ವಾ, ನಾನು ಗೇಟ್ ಓಪನ್ ಮಾಡ್ತೇನೆ, ನೀನು ಇಲ್ಲಿಂದ ಹೋಗಿ ನಿನ್ನ ಅಪ್ಪನ ಕಂಡು ಹಿಡಿಯಬಹುದೆಂದು ಅವರು ಹೋದಾಗ ಜಿನ್ ಮೆಲ್ಲೆ ಹೊರಗಡೆ ನಡೆದುಕೊಂಡು ಹೋಗ್ತಾಳೆ. ಆಗ ಅವಳಿಗೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅಪ್ಪ ಎಲ್ಲಿದ್ದಾರೆಂದು ಗೊತ್ತಿಲ್ಲದೆ ನಾನು ಹೊರಗಡೆ ಹೋಗಿ ಅವರನ್ನ ಹೇಗೆ ಕಂಡು ಹಿಡಿಯುವುದಂತ ಬೇಜಾರಿಂದ ಪುನಃ ಒಳಗಡೆ ಬರ್ತಾಳೆ. ನಿನ್ನೆ ರಾತ್ರಿಯಿಂದ ಊಟ ಮಾಡದಿರುವ ಕಾರಣ ತುಂಬಾ ಹೊಟ್ಟೆ ಹಸಿವಾಗುತ್ತಿರುತ್ತದೆ. ಕಿಚನ್ ಗೆ ಬಂದು ಬಾಕಿ ಇರುವಂತಹ ಊಟ ತೆಗೆದು ತಿನ್ನುತ್ತಿರುತ್ತಾಳೆ. ಅದೇ ದಿನ ರಾತ್ರಿ ಜಿನ್ ವಾಶ್ರೂಮ್ ಗೆ ಹೋಗುವಾಗ ಸಾಂಗ್ ಬಟ್ಟೆ ವಾಶ್ ಮಾಡ್ತಿರುತ್ತಾಳೆ. ಆ ಬಟ್ಟೆಯಲ್ಲಿ ರಕ್ತ ಆಗಿರುತ್ತದೆ. ಇದೇನು ಅಂತ ಜಿನ್ ಸಾಂಗ್ ನ ನೋಡ್ತಿರುವಾಗ ಸಾಂಗ್ ಬೇಗ ಅವಳ ಹತ್ತಿರ ಬಂದು, ಇಲ್ಲಿ ನೋಡು, ಈ ರಕ್ತದ ಕುರಿತು ಹೊರಗಡೆ ಯಾರತ್ತಿರಾದ್ರೂ ಹೇಳಿದ್ರೆ ನಿನ್ನ ಕೊಂದಾಗ್ತೇನೆಂದು ಹೆದರಿಸುತ್ತಾಳೆ. ಸಾಂಗ್ ಹೀಗೆ ಮಾತನಾಡಿದ್ದಕ್ಕೆ ಜಿನ್ಗೆ ಭಯ ಆಗ್ತಿರುತ್ತೆ. ಮಾರನೇ ದಿನ ಚರ್ಚ್ಗೆ ಹೋಗೋದಕ್ಕೆ ಎಲ್ಲರೂ ರೆಡಿ ಆಗ್ತಿರುತ್ತಾರೆ. ನಮ್ಮ ಜಿನ್ ಸಹ ರೆಡಿಯಾಗಿ ಚರ್ಚ್ಗೆ ಎಲ್ಲರೊಂದಿಗೂ ಬರ್ತಾಳೆ. ಚರ್ಚ್ ಅಲ್ಲಿ ತುಂಬಾ ಮಕ್ಕಳು ಅವರವರ ಅಪ್ಪನೊಂದಿಗೆ ಬಂದಿರೋದನ್ನ ಕಂಡು ಜಿನ್ಗೆ ಅವಳ ಅಪ್ಪನ ಯೋಚನೆ ಆಗ್ತಿರುತ್ತೆ. ಒಬ್ಬಂಟಿ ಆಗಿರುವಂತಹ ಜಿನ್ಗೆ ಸಾಂಗ್ ಜೊತೆಗಿರೋದು ಅವಳಿಗೆ ಸ್ವಲ್ಪ ಸಮಾಧಾನ ತಂದು ಕೊಡುತ್ತದೆ. ಒಂದು ದಿನ ಅವರಿಬ್ಬರು ಆಟ ಆಡ್ತಿರುವಾಗ ಒಂದು ಸಣ್ಣ ಹಕ್ಕಿ ಗಾಯಗೊಂಡು ಕೆಳಗೆ ಬಿದ್ದಿರೋದನ್ನ ಕಂಡು ಇದನ್ನ ಹೇಗಾದರೂ ಕಾಪಾಡಬೇಕೆಂದು ಅದನ್ನ ತೆಗೆದುಕೊಂಡು ಬಂದು ಯಾರು ಕಾಣದ ಹಾಗೆ ಊಟ ಕೊಟ್ಟು ಅದನ್ನ ಸಾಕುತ್ತಿರುತ್ತಾರೆ. ಹಾಗೆ ಒಂದು ದಿನ ಜಿನ್ ಸಾಂಗ್ ನೊಂದಿಗೆ, ಅವತ್ತು ನಿನ್ನ ಡ್ರೆಸ್ ಅಲ್ಲಿ ರಕ್ತ ಆಗಿತ್ತಲ್ವಾ, ಅದು ಏನದು, ಯಾಕೆ ಯಾರೊಂದಿಗೂ ಹೇಳಬೇಡ ಎಂದು ನನ್ನನ್ನ ಹೆದರಿಸಿದ್ದೆಂದು ಕೇಳಿದಾಗ, ಅವತ್ತಿನ ದಿನ ನಾನು ಪೀರಿಯಡ್ಸ್ ಆಗಿದ್ದೆ, ಈ ವಿಷಯ ಹೊರಗಡೆ ಗೊತ್ತಾದರೆ ನಾನು ದೊಡ್ಡ ಹುಡುಗಿ ಅಂತ ಯಾರು ನನ್ನನ್ನ ಅಡಾಪ್ಟ್ ಮಾಡೋದಿಲ್ಲ, ಎಲ್ಲಿ ನೀನು ಈ ವಿಷಯ ಹೊರಗಡೆ ಹೇಳ್ತೀಯಾ ಎಂದು ನಾನು ನಿನ್ನೊಂದಿಗೆ ಹಾಗೆ ನಡೆದುಕೊಂಡಿದ್ದೆಂದು ಸಾರಿ ಕೇಳ್ತಾಳೆ. ಪೀರಿಯಡ್ಸ್ ನ ಕುರಿತು ಜಿನ್ಗೆ ಗೊತ್ತಿರೋದಿಲ್ಲ. ಹಾಗೆ ಅವರಿಬ್ಬರು ಮಾತನಾಡುತ್ತಿರುವಾಗ ಅದೇ ಹೋಮ್ ಅಲ್ಲಿ ಹ್ಯಾಂಡಿಕ್ಯಾಪ್ಟ್ ಆದಂತಹ ಒಂದು ಹುಡುಗಿ ಇರ್ತಾಳಲ್ವಾ, ಅವಳಿಗೆ ಅದೇ ಊರಲ್ಲಿರುವಂತಹ ಪೋಸ್ಟ್ ಮ್ಯಾನ್ ನ ಮೇಲೆ ಕ್ರಶ್ ಇರುತ್ತೆ. ಆ ಹುಡುಗ ಪೋಸ್ಟ್ ಕೊಟ್ಟು ಹೋಗುವಾಗ ಆ ಹುಡುಗಿ ಅವನನ್ನೇ ನೋಡ್ತಿರುತ್ತಾಳೆ. ಹೀಗೆ ದಿನಗಳು ಕಳೆದು ಹೋಗುತ್ತದೆ. ಒಂದು ದಿನ ಹೋಮ್ ಅಲ್ಲಿರುವಂತಹ ಒಂದು ಮಗುನ ಅಡಾಪ್ಟ್ ಮಾಡೋದಕ್ಕೆ ಬಂದಿರುತ್ತಾರೆ. ಈ ಹೋಮ್ ನ ರೂಲ್ಸ್ ಪ್ರಕಾರ ಯಾವುದೇ ಮಕ್ಕಳನ್ನ ಅಡಾಪ್ಟ್ ಮಾಡಿದ್ರು ಮಕ್ಕಳೆಲ್ಲರೊಂದಿಗೆ ಒಂದು ಗ್ರೂಪ್ ಫೋಟೋ ತೆಗೆದು ಒಂದು ಹಾಡನ್ನ ಹಾಡಿ ಆ ಮಗುನ ಇಲ್ಲಿಂದ ಕಳುಹಿಸಿ ಕೊಡೋದು ಈ ಹೋಮ್ ನ ರೂಲ್ಸ್ ಆಗಿರುತ್ತದೆ. ಹಾಗೆ ಮಕ್ಕಳೆಲ್ಲರೂ ಸಂತೋಷದಿಂದ ಹಾಡನ್ನ ಹಾಡುವಾಗ ನಮ್ಮ ಜಿನ್ ತುಂಬಾ ಬೇಜಾರಿಂದ ನಿಂತಿರುತ್ತಾಳೆ. ಇದರ ಮಧ್ಯೆ ಆ ಹುಡುಗಿ ಪೋಸ್ಟ್ ಮ್ಯಾನ್ ಗೆ ಒಂದು ಲೆಟರ್ ಕೊಟ್ಟಿರುತ್ತಾಳೆ. ಅದಕ್ಕೆ ಅವನು ರೀಪ್ಲೈ ಬರೆದು ಅವಳಿಗೆ ಕೊಡೋದಕ್ಕೆ ಗೇಟ್ ನ ಹೊರಗೆ ವೇಟ್ ಮಾಡ್ತಿರುತ್ತಾಳೆ. ಇದನ್ನ ಕಂಡಂತಹ ಜಿನ್ ಮತ್ತೆ ಸಾಂಗ್ ನೇರವಾಗಿ ಆ ಹುಡುಗನ ಹತ್ತಿರ ಬಂದು ಏನ್ ವಿಷಯ ಎಂದು ಕೇಳಿದಾಗ ಆ ಲೆಟರ್ ತೆಗೆದು ಕೊಡ್ತಾನೆ. ಇದನ್ನ ಸಾಂಗ್ ನೋಡಿ, ಈ ಲೆಟರ್ ಅಕ್ಕನಿಗಲ್ವಾ, ಇದನ್ನ ನಾನೇ ಕೊಡ್ತೇನೆಂದು ಸಾಂಗ್ ಹೇಳ್ತಾಳೆ. ರಾತ್ರಿ ಅಕ್ಕ ರೂಮ್ ಗೆ ಬಂದಾಗ ಪೋಸ್ಟ್ ಮ್ಯಾನ್ ಈ ಲೆಟರ್ ನ ನಿಮ್ಮ ಹತ್ತಿರ ಕೊಡೋದಕ್ಕೆ ಹೇಳಿದ್ರು ಅಂತ ಆ ಲೆಟರ್ ನ ಕೊಡ್ತಾಳೆ. ಲೆಟರ್ ಸಿಕ್ಕಾಗ ಅಕ್ಕನಿಗೆ ತುಂಬಾ ಖುಷಿ ಆಗುತ್ತೆ. ಬೇಗ ಆ ಲೆಟರ್ ನ ಒಬ್ಬಳೇ ಕೂತು ಲೆಟರ್ ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ತುಂಬಾ ಖುಷಿಯಿಂದ ಲೆಟರ್ ಓದಿದಂತಹ ಇವಳಿಗೆ ಲೆಟರ್ ಮುಗಿಯುತ್ತಾ ಬಂದಾಗ ತುಂಬಾ ಬೇಜಾರಾಗುತ್ತೆ. ಹಾಗೆ ಅದರಲ್ಲಿ ಏನಿದೆ ಅಂತ ನೋಡುವಾಗ, ಇಲ್ಲಿ ನೋಡು, ನಾನು ನಿನ್ನ ಜಸ್ಟ್ ಫ್ರೆಂಡ್ ಆಗಿ ಟ್ರೀಟ್ ಮಾಡಿದ್ದು, ಅದು ಬಿಟ್ರೆ ನಿನ್ ಮೇಲೆ ಬೇರೆ ಯಾವ ಫೀಲಿಂಗ್ ಸಹ ನನಗಿಲ್ಲ. ಅದರಲ್ಲೂ ನಿನ್ನ ಈ ಮುರಿದೋದಂತಹ ಕಾಲನಿಟ್ಟು ನಿನ್ನೊಂದಿಗೆ ಹೇಗೆ ನಾನು ಸಂತೋಷದಿಂದ
ಸಂತೋಷದಿಂದ ಬದುಕೋದು ಅಂತ ಅವಳ ಮನಸ್ಸಿಗೆ ನೋವಾಗುವ ಹಾಗೆ ಬರೆದಿರುತ್ತಾನೆ. ಇದನ್ನ ಓದಿದಂತಹ ಅಕ್ಕ ಜೋರಾಗಿ ಅಳ್ತಿರುತ್ತಾಳೆ. ಇದನ್ನ ಕಂಡಂತಹ ನಮ್ಮ ಜಿನ್ಗೂ ಸಹ ತುಂಬಾ ಬೇಜಾರಾಗ್ತಿರುತ್ತೆ. ಜಿನ್ ಮತ್ತೆ ಸಾಂಗ್ ಯಾರು ಕಾಣದ ಹಾಗೆ ಒಂದು ಹಕ್ಕಿನ ಸಾಕಿರುತ್ತಾರಲ್ವಾ, ಅದು ಸತ್ತೋಗಿರುತ್ತೆ. ಇದನ್ನ ಕಂಡು ಬೇಜಾರಿಂದ ಯಾರ ಕಣ್ಣಿಗೂ ಬೀಳದ ಹಾಗೆ ಅದನ್ನ ಡಂಪ್ ಮಾಡಬೇಕೆಂದು ಹಿಂದೆ ಒಂದು ಜಾಗದಲ್ಲಿ ಅದನ್ನ ಡಂಪ್ ಮಾಡಿ ಗುರುತಿಗೋಸ್ಕರ ಒಂದು ಗಿಡ ನಡ್ತಾರೆ. ಹಾಗೆ ಒಂದು ದಿನ ಅಮೆರಿಕಾದಲ್ಲಿರುವಂತಹ ಒಂದು ಕಪಲ್ಸ್ ಮಗುನ ಅಡಾಪ್ಟ್ ಮಾಡೋದಕ್ಕೆ ಹೋಮ್ಗೆ ಬರ್ತಾರೆ. ಇದನ್ನ ಕಂಡಂತಹ ಸಾಂಗ್ಗೆ ಹೇಳಕ್ಕಾಗದಷ್ಟು ಸಂತೋಷ ಆಗ್ತಿರುತ್ತೆ. ಸಾಂಗ್ಗೆ ಅಮೆರಿಕಾದಲ್ಲಿ ಸೆಟಲ್ ಆಗೋದಕ್ಕೆ ಆಸೆ ಪಟ್ಟಿರುತ್ತಾಳೆ. ಸೊ ಅದಕ್ಕೆ ಅವಳೇ ವಾಲಂಟಿಯರ್ ಆಗಿ ಅವರೊಂದಿಗೆ ಮಾತನಾಡುತ್ತಾಳೆ. ಸಾಂಗ್ ನ ಕಂಡ ತಕ್ಷಣ ಅವರಿಗೆ ತುಂಬಾ ಖುಷಿಯಾಗುತ್ತೆ. ಇವಳೊಂದಿಗೆ ನಮ್ಮ ಜಿನ್ ಅನ್ನು ಅಡಾಪ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಇದನ್ನ ಕೇಳಿದಂತಹ ಸಾಂಗ್ಗೆ ತುಂಬಾ ಖುಷಿ ಆಗ್ತಿರುತ್ತೆ. ನಾವಿಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿರಬಹುದು, ಇದಕ್ಕೆ ಒಪ್ಪಿಕೋ ಅಂದಾಗ ನಮ್ಮ ಜಿನ್ ಬಾಯಿ ಬಿಟ್ಟು ಮಾತನಾಡುತ್ತಿಲ್ಲ. ಹೀಗೆ ದಿನಗಳು ಕಳೆಯುತ್ತಿರುವಾಗ ಇನ್ನೊಂದು ಕಡೆ ನಮ್ಮ ಅಕ್ಕನಿಗೆ ಲವ್ ಫೇಲಿಯರ್ ಆಗಿರುತ್ತಲ್ವಾ, ಆ ಬೇಜಾರಿಂದ ಇರುವಾಗ ಅವಳಿಗೆ ಸಂತೋಷ ಕೊಡುವ ಹಾಗೆ ಒಂದು ಘಟನೆ ನಡೆಯುತ್ತದೆ. ಅದೇನೆಂದರೆ ಒಂದು ಫ್ಯಾಮಿಲಿ ಅಕ್ಕನನ್ನ ಅಡಾಪ್ಟ್ ಮಾಡ್ತಾರೆ. ರೂಲ್ಸ್ ಪ್ರಕಾರ ಗ್ರೂಪ್ ಫೋಟೋ ತೆಗೆದು ಹಾಡನ್ನ ಹಾಡಿ ಸಂತೋಷದಿಂದ ಕಳುಹಿಸಿಕೊಡ್ತಾರೆ. ಜಿನ್ನ ಹೇಗಾದರೂ ನನ್ನೊಂದಿಗೆ ಅಮೆರಿಕಾಗೆ ಕರೆದುಕೊಂಡು ಹೋಗಬೇಕೆಂದು ಬೇಸಿಕ್ ಆಗಿ ಇಂಗ್ಲಿಷ್ ಹೇಗೆ ಮಾತನಾಡಬೇಕೆಂದು ಹೇಳಿಕೊಡುವಾಗ ಜಿನ್ ಚೆನ್ನಾಗಿ ಇಂಗ್ಲಿಷ್ ಮಾತನಾಡೋದಕ್ಕೆ ಕಲಿಯುತ್ತಾಳೆ. ಹಾಗಿರುವಾಗ ನಾವು ಅಂದುಕೊಳ್ಳದ ಹಾಗೆ ಒಂದು ನ್ಯೂಸ್ ಬರುತ್ತೆ. ಅಮೆರಿಕಾ ಕಪಲ್ಸ್ ನಮಗೆ 2 ಹೆಣ್ಮಕ್ಳು ಬೇಡ, ನಾವು ಸಾಂಗ್ ನ ಮಾತ್ರ ಅಡಾಪ್ಟ್ ಮಾಡ್ತೇವೆಂದು ಹೇಳಿದಾಗ ಇದನ್ನ ಕೇಳಿದಂತಹ ಇವರಿಬ್ಬರಿಗೆ ತುಂಬಾ ಬೇಜಾರಾಗುತ್ತೆ. ಮಾರನೇ ದಿನ ರೂಲ್ಸ್ ಪ್ರಕಾರ ಗ್ರೂಪ್ ಫೋಟೋ ತೆಗೆದು ಹಾಡನ್ನ ಹಾಡಿ ಸಂತೋಷದಿಂದ ಸಾಂಗ್ ನ ಕಳುಹಿಸಿಕೊಡ್ತಾರೆ. ಈ ಕಡೆ ನಮ್ಮ ಜಿನ್ ತುಂಬಾ ಬೇಜಾರಿಂದಿರ್ತಾಳೆ. ಜೊತೆಗಿದ್ದಂತಹ ಒಂದು ಒಳ್ಳೆ ಫ್ರೆಂಡ್ ನನ್ನ ಬಿಟ್ಟು ಹೋದ್ಲು. ಏನ್ ಮಾಡಬೇಕೆಂದು ಗೊತ್ತಿಲ್ಲದೆ ತುಂಬಾ ಬೇಜಾರಿಂದಿರುವಾಗ ಜಿನ್ಗೆ ಪುನಃ ಅವಳ ಅಪ್ಪನ ನೆನಪು ಬರುತ್ತೆ. ನೇರವಾಗಿ ಆ ಹೋಮ್ ನ ಇನ್ಚಾರ್ಜ್ ನ ಹತ್ತಿರ ಬಂದು, ನನಗೆ ಈಗಲೇ ನನ್ನ ಅಪ್ಪನ ನೋಡ್ಬೇಕು, ನನಗೆ ನನ್ನ ಮನೆ ಅಡ್ರೆಸ್ ಗೊತ್ತು, ಅದರಿಂದ ನನ್ನ ಆ ಮನೆಗೆ ಕರೆದುಕೊಂಡು ಹೋಗಿ ಬಿಡಿ, ನಾನೇ ನನ್ನ ಅಪ್ಪನ ಮನಸ್ಸು ಚೇಂಜ್ ಮಾಡ್ತೇನೆಂದು ಹೇಳಿದಾಗ, ಇಲ್ಲಿ ನೋಡು ಜಿನ್, ನಿನ್ನ ಹಾಗೆ ಒಬ್ಬಳೇ ಅಲ್ಲಿ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ, ನೀನು ನಿನ್ನ ಮನೆ ಅಡ್ರೆಸ್ ನನಗೆ ಕೊಡು, ನಾನೇ ಡೈರೆಕ್ಟ್ ಆಗಿ ಆ ಅಡ್ರೆಸ್ ಗೆ ಹೋಗಿ ನಿನ್ನ ಅಪ್ಪನ ಕರೆದುಕೊಂಡು ಬರ್ತೇನೆಂದು ಹೇಳಿದಾಗ ನಮ್ಮ ಜಿನ್ಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಒಂದು ದಿನ ಇಲ್ಲಿರುವಂತಹ ಮಕ್ಕಳಿಗೆ ಯಾರೋ ಗಿಫ್ಟ್ ನ ಕಳುಹಿಸಿರುತ್ತಾರೆ. ಅದನ್ನ ತೆಗೆದು ಎಲ್ಲರಿಗೂ ಕೊಟ್ಟ ನಂತರ ಜಿನ್ಗೆ ಒಂದು ಗಿಫ್ಟ್ ನ ಕೊಟ್ಟಾಗ ಕೋಪದಲ್ಲಿದ್ದಂತಹ ಜಿನ್ ಆ ಗಿಫ್ಟ್ ನ ಎಸೆಯುತ್ತಾಳೆ. ಅದಲ್ಲದೆ ಬಾಕಿ ಇರುವಂತಹ ಹುಡುಗಿಯರ ಗಿಫ್ಟ್ ನ ಕಿತ್ತಾಕುತ್ತಿರುತ್ತಾಳೆ. ಇದನ್ನೆಲ್ಲ ಕಂಡು ಕೋಪಗೊಂಡಂತಹ ವಾರ್ಡನ್ ಜಿನ್ಗೆ ಬಾರಿಸುತ್ತಾರೆ. ನಂತರ ಬಟ್ಟೆ ಒಗೆಯುವಂತಹ ಜಾಗಕ್ಕೆ ಜಿನ್ನ ಕರೆದುಕೊಂಡು ಬಂದು ಕೈಗೆ ಒಂದು ಸ್ಟಿಕ್ ನ ಕೊಟ್ಟು, ನಿನಗೆ ಕೋಪ ಬಂದಾಗೆಲ್ಲ ಈ ಸ್ಟಿಕ್ ಇಂದ ಬಟ್ಟೆಗೆ ಹೊಡೆದು ನಿನ್ನ ಕೋಪನ ಕಂಟ್ರೋಲ್ ಮಾಡು ಅಂದಾಗ ಜಿನ್ ತುಂಬಾ ಕೋಪದಿಂದ ಆ ಬಟ್ಟೆಗಳಿಗೆ ಹೊಡೆಯುತ್ತಿರುತ್ತಾಳೆ. ಹಾಗೆ ದಿನಗಳು ಸಾಗುತ್ತಿರುತ್ತದೆ. ಒಂದು ದಿನ ಹೋಮ್ ಅಲ್ಲಿರುವವರು ಚರ್ಚಿಗೆ ಹೊರಡುವಾಗ ನಮ್ಮ ಜಿನ್ ನನಗೆ ಹುಷಾರಿಲ್ಲ, ನೀವೆಲ್ಲರೂ ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಎಲ್ಲರೂ ಅಲ್ಲಿಂದ ಹೋದ ನಂತರ ಜಿನ್ ಎದ್ದು ಬಂದು ಸುತ್ತಮುತ್ತ ನೋಡಿ ಹಕ್ಕಿನ ಡಂಪ್ ಮಾಡಿದಂತಹ ಜಾಗಕ್ಕೆ ಬಂದು ಅವಳ ಸೈಜ್ಗೆ ಒಂದು ದೊಡ್ಡ ಗುಂಡಿ ತೆಗೆದು ಅದರೊಳಗೆ ಹೋಗಿ ಕುಳಿತು ನಾನು ಸೂಸೈಡ್ ಮಾಡಿ ಸತ್ತೋಗಬೇಕೆಂದು ಅವಳ ಮೇಲೆ ಅವಳೇ ಮಣ್ಣಾಗ್ತಿರುತ್ತಾಳೆ. 9 ವರ್ಷದ ಸಣ್ಣ ಮಗು ಹೀಗೆ ಥಿಂಕ್ ಮಾಡಬೇಕೆಂದರೆ ಅವಳಿಗೆ ಎಷ್ಟು ನೋವಿರುತ್ತಲ್ವಾ. ಸಾಯಬೇಕೆಂದು ಅದರೊಳಗೆ ಹೋದವಳಿಗೆ ಸಾಯೋದಕ್ಕೆ ಮನಸ್ಸು ಬರೋದಿಲ್ಲ, ಅವಳಿಗೆ ಸಾಯೋದಕ್ಕೂ ಅಷ್ಟೊಂದು ಧೈರ್ಯ ಇರೋದಿಲ್ಲ. ಜೀವನ ಅಂದರೆ ಹೀಗೆ ಇರುತ್ತೆ, ನಾವೇ ಕಷ್ಟಗಳನ್ನ ಎದುರಿಸಬೇಕೆಂದು ಅವಳ ಲೈಫ್ ನ ನಾರ್ಮಲ್ ಆಗಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಜಿನ್ ಯಾಕಾಗಿ ಸೂಸೈಡ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೆಂದರೆ ಪನ ಕಂಡು ಹಿಡಿಯುವುದಕ್ಕೆ ಇನ್ಚಾರ್ಜ್ ಗೆ ಅಡ್ರೆಸ್ ಕೊಟ್ಟಿರುತ್ತಾಳಲ್ವಾ, ಆ ಮನೆಗೆ ಹೋಗಿ ನೋಡುವಾಗ ಅಪ್ಪ ಮನೆ ಖಾಲಿ ಮಾಡಿ ಬೇರೆ ಜಾಗಕ್ಕೆ ಹೋಗಿರುತ್ತಾರೆ. ಈ ವಿಷಯ ಕೇಳಿ ಅಪ್ಪ ಇನ್ ಮುಂದೆ ಬರೋದಿಲ್ಲ ಎಂದು ತಿಳಿದು ಸೂಸೈಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದು. ಒಂದು ದಿನ ಇನ್ಚಾರ್ಜ್ ಜಿನ್ ನ ಕರೆದು ಅವಳ ಕೈಗೆ ಒಂದು ಫ್ಯಾಮಿಲಿ ಫೋಟೋ ಕೊಟ್ಟು, ಇವರು ಫ್ರಾನ್ಸ್ ಅಲ್ಲಿರುವಂತಹ ಒಂದು ಮುದ್ದಾದ ಕಪಲ್, ತುಂಬಾ ವರ್ಷದಿಂದ ಇವರಿಗೆ ಮಕ್ಕಳಿಲ್ಲದ ಕಾರಣ ಅವರೊಂದು ಮಗುನ ಅಡಾಪ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ನಿನ್ನ ಫೋಟೋ ನೋಡಿದಾಗ ಅವರಿಗೆ ತುಂಬಾ ಇಷ್ಟ ಆಗಿದೆ, ನಿನ್ನ ಅಡಾಪ್ಟ್ ಮಾಡೋದಕ್ಕೆ ನನ್ನೊಂದಿಗೆ ಕೇಳಿದ್ದಾರೆ, ನಿನಗೆ ಇದರಲ್ಲಿ ಒಪ್ಪಿಗೆ ಇದೆಯಾ ಎಂದು ಕೇಳಿದಾಗ ಜೀವನ ಏನೆಂದು ತಿಳಿದುಕೊಂಡಂತಹ ಜಿನ್ ನಾನು ಹೋಗ್ತೇನೆಂದು ಹೇಳ್ತಾಳೆ. ಆದರೆ ಇದರಲ್ಲೊಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ, ಯಾವುದೋ ಒಂದು ಸಣ್ಣ ಇಶ್ಯೂ ಕಾರಣ ಆ ಪೇರೆಂಟ್ಸ್ ಗೆ ಇಲ್ಲಿ ಬರೋದಕ್ಕೆ ಆಗೋದಿಲ್ಲ. ಸೊ ಇವಳನ್ನ ಫ್ರಾನ್ಸ್ ಗೆ ಕರೆದುಕೊಂಡು ಬನ್ನಿ, ನಾವು ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡ್ತಿರ್ತೇವೆ ಎಂದು ಹೇಳಿದ್ದನುಸರಿಸಿ ಜಿನ್ನೊಂದಿಗೆ ಒಂದು ಲೇಡಿನ ಕಳುಹಿಸೋದಕ್ಕೆ ಡಿಸೈಡ್ ಮಾಡ್ತಾರೆ. ಹಾಗೆ ಡ್ರೆಸ್ ಪ್ಯಾಕ್ ಮಾಡುವಾಗ ವಾರ್ಡನ್ ಜಿನ್ನ ಪಕ್ಕ ಬಂದು ತುಂಬಾ ಪ್ರೀತಿಯಿಂದ ಮಾತನಾಡುತ್ತಾರೆ. ಜಿನ್ಗೆ ಈ ಜಾಗ ತನ್ನ ಇನ್ನೊಂದು ಮನೆ ಆಗಿ ಹೋಗಿರುತ್ತದೆ. ಹೇಗೆ ಅವಳು ಈ ಮನೆಗೆ ಬೇಜಾರಿಂದ ಬಂದ್ಲು, ಹಾಗೆ ಅಲ್ಲಿಂದ ಹೋಗುವಾಗ ಅದೇ ನೋವಿನಿಂದ ಹೋಗ್ತಾಳೆ. ರೂಲ್ಸ್ ಪ್ರಕಾರ ಎಲ್ಲರೊಂದಿಗೂ ಗ್ರೂಪ್ ಫೋಟೋ ತೆಗೆದು ಹಾಡನ್ನ ಹಾಡಿ ತುಂಬಾ ಸಂತೋಷದಿಂದ ಜಿನ್ನ ಕಳುಹಿಸುತ್ತಾರೆ. ಜಿನ್ಗೆ ಇಲ್ಲಿಂದ ಹೋಗೋದಕ್ಕೆ ಮನಸ್ಸಿರೋದಿಲ್ಲ. ಅದೇ ನೋವಿನಿಂದ ಏರ್ಪೋರ್ಟ್ ಗೆ ಹೋಗಿ
ಫ್ಲೈಟ್ ಅಲ್ಲಿ ಹತ್ತಿ ಕೂರ್ತಾಳೆ. ಹಾಗೆ ಕೂತಿರುವಾಗ ಜಿನ್ಗೆ ಅಪ್ಪನ ನೆನಪಾಗುತ್ತದೆ. ಜಿನ್ ಅಪ್ಪನೊಂದಿಗೆ ಒಂದು ಹಳೆ ಸೈಕಲ್ ಇರುತ್ತದೆ. ಆ ಸೈಕಲ್ ಅಲ್ಲಿ ಅಪ್ಪನೊಂದಿಗೆ ಹೋಗುವಾಗ ಅವಳ ಮುಖದಲ್ಲಿ ಅಷ್ಟೊಂದು ಖುಷಿ ಇರುತ್ತದೆ. ಆದ್ರೆ ಈಗ ಇಷ್ಟೊಂದು ದೊಡ್ಡ ಫ್ಲೈಟ್ ಹತ್ತಿ ಹೋಗುವಾಗ ಅವಳ ಮುಖದಲ್ಲಿ ಯಾವುದೇ ಖುಷಿ ಇರೋದಿಲ್ಲ. ಹಾಗೆ ಫ್ರಾನ್ಸ್ ಗೆ ರೀಚ್ ಆಗ್ತಾಳೆ. ಹಾಗೆ ಹೋಗುವಾಗ ಏರ್ಪೋರ್ಟ್ ಅಲ್ಲಿ ಇವಳ ಹೊಸ ಪ್ಯಾರೆಂಟ್ಸ್ ಕಾತುರದಿಂದ ಇವಳನ್ನ ವೇಟ್ ಮಾಡ್ತಿರೋದನ್ನ ನೋಡ್ತಾಳೆ. ಅವರು ನಮ್ಮ ಜಿನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಇನ್ ಮುಂದೆ ನಮ್ಮ ಲೈಫ್ ಇವರೊಂದಿಗೆ ಬದುಕಬೇಕೆಂದು ಅಪ್ಪ ಅಮ್ಮನ ನೋಡ್ತಾ ನಡೆಯುವಾಗ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಮೂವಿ ಅಂತ ಕಮೆಂಟ್ ಅಲ್ಲಿ ತಿಳಿಸಬಹುದು. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.